ಸೂಪರ್ ಆಗಿರುವಂಥ ಹೇರ್ ಡೈನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಇದು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ, ನ್ಯಾಚುರಲ್ ಆಗಿರುತ್ತೆ. ಮತ್ತು ಇದನ್ನು ರಾತ್ರಿ ಪೂರ್ತಿ ಕಲಸಿ ಇಡಬೇಕು ಅಂತನಿಲ್ಲ, ತಕ್ಷಣ ಯೂಸ್ ಮಾಡ್ಕೋಬೋದು. ಮತ್ತು ಕೂದಲು ಕೂಡ ಡ್ಯಾಮೇಜ್ ಆಗಲ್ಲ. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲಿ ತೊಗೊಂಡಿದ್ದೀನಿ, ನಾನು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಸೀಬೆ ಎಲೆನ ತೊಗೊಂಡಿದ್ದೀನಿ, ಪೇರ್ಲೆ ಎಲೆ ಅಂತ ಏನು ಕರಿತೀವಿ, ಆ ಎಲೆನ ಕ್ಲೀನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಅದರಲ್ಲಿ ಹುಳಗಳೆಲ್ಲ ಇರುತ್ತೆ, ಅದಕ್ಕೆ ನೀಟಾಗಿ ತೊಳೆದು ಬಿಟ್ಟು ಯೂಸ್ ಮಾಡಬೇಕು. ಎಳೆ ಎಲೆನೇ ತಗೋಬೇಕು. ಈ ಎಲೆ ಯೂಸ್ ಮಾಡೋದ್ರಿಂದ ಇದರಲ್ಲಿ ವಿಟಮಿನ್ ಬಿ ಮತ್ತು ಸಿಗಳು ಜಾಸ್ತಿ ಇರುವುದರಿಂದ ಕೂದಲು ತುಂಬ ಆರೋಗ್ಯವಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದುರಲ್ಲ. ಮತ್ತು ನಿಮಗೆ ತಲೆಯಲ್ಲಿ ಇಚ್ಚಿಂಗ್ ಅಂತ ಏನು ಹೇಳ್ತೀವಿ, ಕೆರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಈ ಎಲೆ ಯೂಸ್ ಮಾಡೋದ್ರಿಂದ ಕಿರಿಕಿರಿ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಈ ಎಲೆನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಬೇಗ ಅದರ ರಸ ಎಲ್ಲ ಬಿಡುತ್ತೆ, ಅದರಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಟಾಣಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಕಲೋಂಜಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬ ಒಳ್ಳೆಯದು, ಕೂದಲಿಗೆ ಕಪ್ಪಾಗುತ್ತೆ ಮತ್ತು ಕೂದಲು ಉದ್ದಾಗುತ್ತೆ. ಮತ್ತು 1 ಟೇಬಲ್ ಸ್ಪೂನು ಮೆಂತ್ಯ ಸೀಡ್ ತೊಗೊಂಡಿದ್ದೀನಿ. ಮೆಂತ್ಯ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಸೀಬೆ ಎಲೆ ಕೂಡ ಯೂಸ್ ಮಾಡಿಕೊಂಡ್ರೆ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ. ನಾವು ಸೀಬೆ ಎಲೆದು ಎಲೆನ ಕುದಿಸ್ಬಿಟ್ಟು ರಸ ಯೂಸ್ ಮಾಡೋದ್ರಿಂದ ಕೂಡ ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಬರೀ ನೀರನ್ನ ನಾವು ಯೂಸ್ ಮಾಡ್ಕೋಬೋದು. ಡೈಲಿ ಯೂಸ್ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ಪೇರ್ಲೆ ಎಲೆಯ ನೀರನ್ನು ಯೂಸ್ ಮಾಡೋದ್ರಿಂದ ಕೂದಲಿನ ಹೊಳಪು ಕೂಡ ಹೆಚ್ಚುತ್ತದೆ. ಇವಾಗ ನಾನು ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬ್ರೂನೇ ಯೂಸ್ ಮಾಡಬೇಕು ಅಂತನಿಲ್ಲ, ನೀವು ಮನೇಲಿ ಯಾವುದಿರುತ್ತೋ ಅದನ್ನ ಯೂಸ್ ಮಾಡ್ಕೋಬೋದು. ಆದರೆ ಇನ್ಸ್ಟೆಂಟ್ ಕಾಫಿ ಪುಡಿನೇ ಯೂಸ್ ಮಾಡಬೇಕು. 2 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಈ ಎಲೆದು ರಸ ಎಲ್ಲ ಚೆನ್ನಾಗಿ ಬಿಡಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಕಲರು ಕೂಡ ನ್ಯಾಚುರಲ್ ಆಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಅದಕ್ಕೆ ನಾನು ಅಲೋವೆರಾ ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ನಾನು ಫ್ರೆಶ್ ಆಗಿರುವ ಅಲೋವೆರಾನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವ ಅಲೋವೆರಾ ಹಾಕ್ಕೊಂಡ್ರೆ ನೀವು ಹಾಕ್ಕೊಂಡು ಕುದಿಸ್ಕೋಬೇಕು. ಇಲ್ಲ ಅಂದರೆ ನೀವು ಜೆಲ್ ಯೂಸ್ ಮಾಡ್ತೀವಿ ಅಂದರೆ ಜೆಲ್ಲನ್ನು ಹಾಗೇ ಹಾಕ್ಕೊಳ್ಳಿ, ಕುದಿಸೋಕೆ ಹೋಗಬೇಡಿ. ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ಯೂಸ್ ಮಾಡಿ. 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ರಫ್ ಆಗ್ತಾ ಇದ್ದರೆ, ಕೂದಲು ಉದುರುತ್ತಾ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ ಅಲೋವೆರಾ ಹಾಕ್ಕೊಳ್ಳೋದ್ರಿಂದ. ನಿಮಗೆ ನಾವು ಇಂಡಿಗೋ ಪೌಡ್ರ್ ಯೂಸ್ ಮಾಡೋದ್ರಿಂದ ಕೂದಲು ರಫ್ ಆಗುತ್ತೆ ಅನ್ನೋರು ಅಲೋವೆರಾ ಹಾಕ್ಕೊಂಡ್ರೆ ಕೂದಲು ರಫ್ ಆಗಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಕೂದಲು ಕೂಡ ಉದುರಲ್ಲ. ಇವಾಗ ಚೆನ್ನಾಗಿ ಕುದೀತಾ ಇದೆ, ಈ ಥರ ಕುದಿಬೇಕು. ಇದನ್ನು ಒಂದು 5 ರಿಂದ 6 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ನಿಮಗೆ ಒಳ್ಳೆಯ ಒಂದು ಕಲರ್ ಬರುತ್ತೆ, ಈ ಥರ ಕಲರ್ ಬರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗಿ ಕೂಡ ಬೆಳೆಯುತ್ತೆ. ಇದನ್ನು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ಒಂದು ಬೌಲಿಗೆ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನ ಕೂಡ ನಾವು ಹಾಗೇ ಯೂಸ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೋಬೋದು. ಒಂದು ಕೂದಲಿಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಕೂದಲನ್ನ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಮತ್ತು ಕೂದಲು ಕೂಡ ಕಪ್ಪಾಗ್ತಾ ಬರುತ್ತೆ. ನಿಮಗೆ ಇನ್ನೂ ಕಪ್ಪು ಬೇಕು ಅನ್ನೋರು ನಾನು ಇವಾಗ ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನ ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ. ಹಾಗೆಯೇ ಈ ನೀರನ್ನು ಯೂಸ್ ಮಾಡ್ಬೋದು. ಇವಾಗ 4 ಟೇಬಲ್ ಸ್ಪೂನು ಇಂಡಿಗೋ ಪೌಡ್ರ್ ತೊಗೊಂಡಿದ್ದೀನಿ. ಇಂಡಿಗೋ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಇಂಡಿಗೋ ಹಾಕೊಳ್ಳೋದ್ರಿಂದ
ತಕ್ಷಣ ಕಪ್ಪಾಗುತ್ತೆ. ಅದರಿಂದ ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಂಡಿಗೋ ಪೌಡ್ರ್ ಹಾಕೊಳ್ಳೋದ್ರಿಂದನೂ ಕೂಡ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇವಾಗ ನಾನು ಏನು ಕುದಿಸಿಟ್ಕೊಂಡಿದ್ದೀನಲ್ಲ ಆ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ನೀರಲ್ಲೇ ಕಲಿಸ್ಕೋಬೇಕು ಇಂಡಿಗೋ ಪೌಡ್ರನ್ನ. ನೀರು ಸ್ವಲ್ಪ ಬಿಸಿಯಾಗಿರಬೇಕು. ಬಿಸಿಯಾದ್ರೇ ನಿಮಗೆ ಇಂಡಿಗೋ ಪೌಡ್ರ್ ಚೆನ್ನಾಗಿ ಕಲರ್ ಬರೋದು. ತಣ್ಣಗಾದ ನೀರಲ್ಲಿ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಆವಾಗ ಕಲರ್ ಚೆನ್ನಾಗಿ ಬರಲ್ಲ. ಆದಷ್ಟು ಸ್ವಲ್ಪ ಉಗುರು ಬೆಚ್ಚಗೆ ಆದ್ರೂ ಇರಲೇಬೇಕು ಈ ನೀರು. ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳ್ಳಗಾಗಿ ಕಲಿಸ್ಕೋಬೇಡಿ. ನೋಡಿ ಇವಾಗ 1 ಗಂಟೆ ಇಲ್ಲದ ಹಾಗೆ ಕಲಿಸ್ಕೊಂಡಿದ್ದೀನಿ. ನೀಟಾಗಿ ಕಲಿಸ್ಕೋಬೇಕು. ಇದನ್ನು 10 ನಿಮಿಷ ಹಾಗೆ ಬಿಟ್ಬಿಡಬೇಕು ಕಲಿಸ್ಕೊಂಡಾದಮೇಲೆ. ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಆಗಿದೆ. ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ 10 ನಿಮಿಷ ಹಾಗೆ ಇಟ್ಕೋಬೇಕು. 10 ನಿಮಿಷ ಆದಮೇಲೆ ನಾನು ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂದಲಿಗೆ ಮೆಹಂದಿ ಹಾಕಿದ್ದೀನಿ. ನೀವು ಮೆಹಂದಿ ಹಾಕೋಬೇಕು ಅಂತೇನಿಲ್ಲ, ಹಾಗೇ ಅಪ್ಲೈ ಮಾಡ್ಕೋಬೋದು. ನಾನು ಫಸ್ಟು ಸ್ವಲ್ಪ ಮೆಹಂದಿ ಹಾಕಿದ್ದೀನಿ, ಅದ್ರ ಮೇಲೇ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇದನ್ನು 2 ಗಂಟೆ ಬಿಟ್ಟು ನೀವು ಹಾಗೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಕಲರು ಬ್ಲ್ಯಾಕ್ ಆಗುತ್ತೆ, ಕಪ್ಪಾಗಿ ಆಗುತ್ತೆ ಕಲರು. 2 ಗಂಟೆಯಿಂದ 3 ಗಂಟೆ ಬಿಟ್ಟರೂ ಕೂಡ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ನಿಮಗೆ. ನೋಡಿ ಇವಾಗ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ, ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿ 2 ರಿಂದ 3 ಗಂಟೆ ಬಿಟ್ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.